ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ ಬಂದಿದ್ಲು, ಅವಳ ಜೊತೆ ನಾನು ಟೆಂಪಲ್ ವಿಸಿಟ್ ಮಾಡಬೇಕು ಅಂತ ಟೆಂಪಲ್ಗೆ ಹೋಗ್ತಾಯಿದ್ದೀನಿ. ಅವತ್ತು ನನ್ನ ಮಗಳಿಗೆ ರಜೆ ಇತ್ತು ಸ್ಕೂಲು, ಹಾಗಾಗಿ ಅವಳೇ ವೀಡಿಯೋ ಮಾಡ್ತಾ ಇರೋದು. ಗಾಡಿ ನಿಲ್ಲಿಸ್ಬಿಟ್ಟು ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ದು, ಆ ದೇವಸ್ಥಾನಕ್ಕೆ ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ನನ್ನ ಫ್ರೆಂಡು ರಾಯರ್ ಭಕ್ತೆ ಅವಳು ಕಾಮಧೇನು ಕ್ಷೇತ್ರಕ್ಕೆ ಹೋಗೋಣ ಬಾರೆ, ಗಾಡೀಲಿ ಕರ್ಕೊಂಡು ಹೋಗು ಅಂತ ಹೇಳಿದ್ಲು. ಹಾಗಾಗಿ ನಾನು ಬೇಡ, ಯಾವಾಗಲೂ ಅಲ್ಲೇ ಹೋಗ್ತೀವಿ, ಇದು ಇನ್ನೊಂದು ಟೆಂಪಲ್ ವಿಸಿಟ್ ಮಾಡೋಣ ಬಾ, ನಿಮಗೇನು ರಾಯರ್ ದರ್ಶನ ಮಾಡಿಸ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಬಂದೆ. ಇದು ವನನಟಿ ಹತ್ರ ಒಂದು ರಾಯರ್ ಟೆಂಪಲ್ಲು. ಇದಕ್ಕೆ 1 ವರ್ಷದ ಹಿಂದೆ ಈ ದೇವಸ್ಥಾನಕ್ಕೆ ಹೋಗಿದ್ದೆ ನಾನು. ಯಾರೂ ಜನನೇ ಇರಲಿಲ್ಲ, ಆರಾಮಾಗಿ ಪೀಸ್ಫುಲ್ಲಾಗಿ ದೇವ್ರ ದರ್ಶನ ಮಾಡ್ಕೊಂಡು ಆರಾಮಾಗಿ ಬಂದೆ. ಯಾರೋ ಒಬ್ಬರು ಯೂಟ್ಯೂಬರ್ಸು ಅವರು ಇವರು ಎಲ್ಲ ತೋರಿಸಿರೋದ್ರಿಂದ ಫುಲ್ಲು ಜನ ರಶ್ಶು, ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಒಂದು ಪ್ರದಕ್ಷಿಣೆ ಹಾಕೋಕ್ಕೂ ಜಾಗ ಆಗ್ತಾಯಿಲ್ಲ. ಅದ್ರ ಜೊತೆಗೆ ಪೂಜಾರಿ ಕೂಡ ದೇವ್ರಿಗೆ ದರ್ಶನ ಕೊಡೋಕ್ಕೆ ಬಿಡ್ತಾಯಿಲ್ಲ, ಹೋಗಿ ಬಂದು ಹೂವು ಹಾಕೋಕ್ಕೆ ಅಡ್ಡ ಬರ್ತಾನೆ ಇದ್ರು. ನೋಡಿ ನೀವೇ ಒಂದ್ಸಲ ದರ್ಶನ ಮಾಡೋಕ್ಕೆ ಬಿಡಲಿಲ್ಲ. ಅಂತೂ ಇಂತೂ ರಾಯರ ದರ್ಶನ ನಾನು ನನ್ನ ಫ್ರೆಂಡ್ ಜೊತೆ ದರ್ಶನ ಮುಗಿಸ್ಕೊಂಡು, ನೀವು ಕೂಡ ಅಲ್ಲೇ ಒಂದು ದರ್ಶನ ಮಾಡ್ಕೊಳ್ಳಿ. ಹಾಗೆ ನೀಟಾಗೆಲ್ಲ ಒಂದು ವೀಡಿಯೋ ಮಾಡಿಕೊಂಡೆ. ವೀಡಿಯೋ ಮಾಡೋಕ್ಕೇನು ಪ್ರಾಬ್ಲಮ್ ಇರಲಿಲ್ಲ, ವೀಡಿಯೋ ಮಾಡಿಕೊಂಡು ಅಲ್ಲೇ ಪ್ರಸಾದ ಕೊಡ್ತಿದ್ದು. ಪ್ರಸಾದಕ್ಕೂ ತುಂಬ ರಶ್ಶು, ಮತ್ತು ಈಗ ತಟ್ಟೆಗಳನ್ನು ನೀಟಾಗಿ ತೊಳೆದಿರಲಿಲ್ಲ. ಭಕ್ತಾದಿಗಳು ಊಟ ಮಾಡಿದ ತಕ್ಷಣ ಅವ್ರ ಮನೆಯದು ಪ್ಲೇಟ್ಸು ಅಂತ ನೀಟಾಗಿ ತೊಳೆದಿಡ್ಬೇಕಲ್ವ, ನೀಟಾಗಿ ತೊಳೆದಿರಲಿಲ್ಲ. ಹೆಂಗೋ ಹಂಗೆ ಮಾಡಿಕೊಂಡು ನನ್ನ ಫ್ರೆಂಡು, ನಾನು ವೀಡಿಯೋ ಮಾಡ್ತಿರೋದ್ರಿಂದ ನನ್ನ ಫ್ರೆಂಡ್ ನನಗೂ ಹಾಕ್ಕೊಟ್ಲು. ನಾವೇ ಹಾಕ್ಕೊಂಡು ತಿನ್ನಬೇಕಿತ್ತು ಅಲ್ಲಿ ಪ್ರಸಾದ, ಯಾರೂ ಕೊಡೋರಿರಲಿಲ್ಲ. ಸೊ ನಾವೇ ತಟ್ಟೆ ತೊಗೊಂಡು ನಾವೇ ಹಾಕ್ಕೊಂಡು ಈಚೆ ಬಂದು ಕೂತ್ಕೊಂಡು ಹಂಗೆ ಒಂದು ಮಾತಾಡಿಕೊಂಡು, ಯಾಕಂದರೆ ಬೆಳಗ್ಗೆನೇ ನಾವು ಹೋಗ್ತೇನೆ ಟಿಫನ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದು. ಹಾಗಾಗಿ ನಾನು ನನ್ನ ಫ್ರೆಂಡು ಹಂಗೆ ಮಾತಾಡಿಕೊಂಡು ಸ್ವಲ್ಪ ದೇವ್ರ ಪ್ರಸಾದನ ಮುಗಿಸ್ಕೊಂಡು ನಾವಾದರೂ ನೀಟಾಗೆಲ್ಲ ತಟ್ಟೆನೆಲ್ಲ ನೀಟಾಗಿ ತೊಳೆದು ಇಟ್ಬಿಟ್ಟು ಬರೋಣ ಅಂತ ನಾನು ನನ್ನ ಫ್ರೆಂಡ್ ಹೋದ್ವಿ. ಅಲ್ಲಿ ನೀರು ಫೆಸಿಲಿಟೀಸ್ ಎಲ್ಲ ಇತ್ತು, ಅಲ್ಲಿ ಸೋಪು ಎಲ್ಲ ಇಟ್ಟಿದ್ರು. ನಾನು ನನ್ನ ಫ್ರೆಂಡ್ ಇಬ್ಬರು ತಟ್ಟೆ ತೊಳೆದ್ಬಿಟ್ಟು ನೀಟಾಗೆ ಕೊಡೋಣ ಅಂತ ಬಂದೆ. ಅಲ್ಲೇ ಯಾರೋ ಹೋಗ್ತಾಯಿದ್ರು, ತಟ್ಟೆ ಖಾಲಿಯಾಗಿತ್ತು ಕುಡಿ ಅಂತ ಹೇಳಿದ್ರು. ನಾವು ಅವ್ರಿಗೆ ತಟ್ಟೆ ಕೊಟ್ಬಿಟ್ಟು ಹಂಗೆ ಅಲ್ಲೇ ಬರ್ತಾ ನನ್ನ ಫ್ರೆಂಡು ಕಳ್ಳೆಪುರಿ ತೊಗೊಂಡೋಗೋಣ ಬಾರೆ, ಮನೆಗೆ ಮಕ್ಕಳು ಇರ್ತಾರೆ, ನನ್ನ ಮಗ ಬರ್ತಾನೆ ಈಗ ಸ್ಕೂಲಿಂದ ಅಂದ್ಬಿಟ್ಟು ಕಳ್ಳೆಪುರಿ ತೊಗೊಂಡು ಹಂಗೆ ತಿಂತಾ ನೋಡ್ತಾಯಿದ್ದು. ಅವರು ತುಂಬ ಕರ್ಮಂಗೈತೆ ಕಳ್ಳೆಪುರಿ ತೊಗೊಳ್ಳಿ ಅಂತ ಹೇಳ್ತಾಯಿದ್ರು. ಆದರೆ ನಾವು ನೋಡ್ದೆ ಒಂದ್ಸಲ ಟೇಸ್ಟು ಚೆನ್ನಾಗಿತ್ತು. ಈ ಬಿಸಿಲಿಗೇನು ಕಳ್ಳೆಪುರಿ ತುಂಬ ಚೆನ್ನಾಗೇ ಇರುತ್ತೆ, ಗರಮ್ ಆಗಿ ಅಂದ್ಕೊಂಡು ಮಾತಾಡ್ಕೊಂಡು ನಾನು ನನ್ನ ಫ್ರೆಂಡ್, ಅವಳು ತೊಗೊಂಡ್ಳು ಮನೆಗೆ, ನಾನು ತೊಗೊಂಡೆ. ಹಾಗೆ ಸ್ವಲ್ಪ ಮಾತುಕತೆ ಮಾತಾಡಿಕೊಂಡು ಅಲ್ಲಿಂದ ಮನೆಗೆ ವಾಪಸ್ಸಾದು. ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಬರೋದು ಬೇರೆ ಇತ್ತು, ಆಲ್ರೆಡಿ ಟೈಮ್ ಹೋಗಿತ್ತು. 11:30 ಹೋಗಿದ್ದು ನಾವು. ಬರೋ ಅಷ್ಟೊತ್ತಿಗೆ 1 o'clock ಆಯಿತು. ಫುಲ್ ರಶ್ಶು ಬೇರೆ ಇದ್ರಲ್ವ, ಹಾಗಾಗಿ ಬೇಗನೆ ಬಂದು ಅಲ್ಲೇ ಒಬ್ರನ್ನ ಹುಷಾರಿರಲಿಲ್ಲ ನೋಡಿಕೊಂಡು ಅಲ್ಲೂ ಒಂದು ವಿಸಿಟ್ ಹಾಕ್ಕೊಂಡು ನೋಡಿಕೊಂಡು ಅಲ್ಲೇ ಹುಷಾರಿರಲಿಲ್ಲ, ಅವ್ರಿಗೆ ನೋಡ್ಕೊಂಡು ಹೋಗೋಣ ಅಂದ್ಕೊಂಡು ಹಂಗೆ ನೋಡ್ಕೊಂಡು ಹೋದ. ಅವರಿಗೆ ಹಣ್ಣೆಲ್ಲ ತೊಗೊಂಡು ಅವ್ರ ಮನೆಗೆ ಹೋದು. ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಅವ್ರು ತುಂಬ ಹುಷಾರಿಲ್ಲದೆ ಇದ್ದರು. ಹಾಗಾಗಿ ನಾನು ವಿಡಿಯೋ ತೊಗೊಂಡ್ರೆ ಚೆನ್ನಾಗಿರಲ್ಲ ಅಂದ್ಕೊಂಡು ನಾನು ವಿಡಿಯೋ ತೊಗೊಳ್ಳಿಲ್ಲ. ಅವ್ರನ್ನ ನೋಡಿಕೊಂಡು ಜ್ಯೂಸ್ ಕುಡಿದ್ಬಿಟ್ಟು ಮನೆಗೆ ವಾಪಸ್ ಅದು. ಸಿ ಯು ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್